ಧನುಸ್ಸು ರಾಶಿ, ಸತ್ಯಶೋಧನೆಯಿಂದ ಉಂಟಾಗ್ತಕ್ಕಂತಹ ಆಂತರಿಕ ಗೊಂದಲಗಳು ನಿವಾರಣೆಯಾಗುತ್ತೆ. ಯಾವುದಾದ್ರೂ ಒಂದು ಅಂಶವನ್ನು ನಾವು ಸತ್ಯವಾಗಿದೆ ಅಂತ ಹೇಳಿ ಅದನ್ನು ಮೇಲಕ್ಕೆತ್ತುವವರೆಗೆ, ಸಮಾಜದಲ್ಲಿ ಸ್ಥಾಪನೆ ಮಾಡುವವರೆಗೆ ಹೆಚ್ಚಿನ ಆತಂಕಗಳು ಉಂಟಾಗ್ತಕ್ಕಂಥದ್ದು. ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ಲಾಭ ಇದೆ, ಗೌರವ ಪುರಸ್ಕಾರಗಳು ಸಿಕ್ಕುವಂತಹ ದಿವಸವಿದೆ. ಆದರೆ ಮನಸ್ಸು ಬಹಳ ಮುಖ್ಯವಾಗುತ್ತೆ. ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಆರ್ಥಿಕವಾಗಿ ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿಯಾಗತಕ್ಕಂತಹ ದಿವಸವಾಗತ್ತೆ. ವಾತ್ಸಲ್ಯಪೂರ್ಣವಾದಂತಹ ಮಾತಿನಿಂದ ಕುಟುಂಬದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಇರಬಹುದು ಅನ್ನುವಂಥದ್ದು ಸೂಕ್ಷ್ಮವಾಗಿ ಇಲ್ಲಿ ತಿಳಿಯುವಂತಹ ವಿಚಾರವಾಗಿರುತ್ತೆ. ಸಾಲಕ್ಕಾಗಿ ಪ್ರಿಯರಾಗಲಿ ಸಂಬಂಧಿಕರಾಗಲಿ ಮನೆ ಹತ್ತಿರ ನಿಮ್ಮನ್ನು ಹುಡುಕೊಂಡು ಬರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಯಾವುದೋ ಕೆಲಸಕ್ಕೆ ಹಣ ಬೇಕಾಗಿದೆ, ಆದರೆ ಆ ಹಣವನ್ನು ನಿಮ್ಮ ಹತ್ರ ಕೇಳಿದರೆ ಸಹಾಯ ಆಗಬಹುದು ಅನ್ನುವಂತಹ ಭಾವನೆ ನಿಮ್ಮದಾಗಿರುತ್ತೆ. ಅದನ್ನು ಗಮನಿಸಿಕೊಂಡು ನಿಮ್ಮ ವಿರೋಧಿಗಳು ಸಂತೋಷವನ್ನು ಪಡ್ತಾರೆ ಅಂತಕ್ಕಂತಹದ್ದು. ಸಾಲಕ್ಕಾಗಿ ಪ್ರಿಯರು ಸಂಬಂಧಿಕರು ಏನು ಮನೆ ಹತ್ರ ಬರ್ತಾರೆ ಅವರ ಎಲ್ಲರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಪ್ರಸಾದಾದಿಗಳನ್ನು ಕೊಟ್ಟು ನೀವು ಸತ್ಕಾರ ಮಾಡ್ತೀರಿ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಲಕ್ಷ್ಮೀ ವಾಸುದೇವ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಕರ ರಾಶಿ ಪ್ರೇಮಿಗಳಿಗೆ ಬಹಳ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಎಲ್ಲ ವಿಚಾರಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ಏನೋ ಒಂದು ರೀತಿಯ ಹಿನ್ನಡೆಯಾಗುತ್ತೆ. ವೃತ್ತಿಯಲ್ಲಿ ನಿಮ್ಮ ಗುರಿಯನ್ನು ತಲುಪಬೇಕಾದ್ರೆ ತುಂಬ ನಿರಾಯಾಸವಾಗಿ ನೀವು ತಲುಪ್ತೀರಿ. ಅಂದರೆ ಹೆಚ್ಚು ಕಷ್ಟಪಡಬೇಕಾದಂಥದ್ದಿಲ್ಲ. ನಿಮ್ಮ ಪ್ರತಿಭೆಯೋ ಅಥವಾ ನಿಮ್ಮ ಹಿಂದಿನ ತ್ಯಾಗವೋ ಅದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದು. ಅಪೇಕ್ಷೆ ಪಟ್ಟಂತಹ ಸ್ಥಳಕ್ಕೆ ವರ್ಗಾವಣೆ ಆಗಬೇಕು ಅನ್ನುವಂತಹ ವಿಷಯ ಸತ್ಯವಾದಲ್ಲಿ ನೀವು ಹೆಚ್ಚಿನ ಸಂತೋಷವನ್ನು ಪಡ್ತೀರಿ ಅನ್ನುವಂಥದ್ದಾಗತ್ತೆ. ನಿಮ್ಮ ನಿರ್ಧಾರ ಬೇರೆಯವರಿಗೆ ಮಾದರಿಯಾಗಿ ಪ್ರಶಂಸೆಗೆ ಗುರಿಯಾಗ್ತೀರಿ. ನೀವು ಯಾವ ಯಾವ ತೀರ್ಮಾನಗಳನ್ನು ತಗೊಳ್ತೀರೋ ಅದು ಬೇರೆಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಎನ್ನುವಂತಹ ಅರ್ಥ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಬೇರೆಯವರಿಗೆ ಸಂತೋಷವನ್ನುಂಟು ಮಾಡುತ್ತೆ. ನಿಮ್ಮನ್ನು ಒಮ್ಮೆ ನೋಡಿಬಿಟ್ರೆ ಯಾವತ್ತೂ ಕೂಡ ಅದನ್ನು ಮರೆಯುವ ಹಾಗಿರೋದಿಲ್ಲ. ಅಂತಹ ಜ್ಞಾಪಕದಲ್ಲಿ ಉಳಿತಕ್ಕಂತಹ ಶಾರೀರವೋ ನಿಮ್ಮಲ್ಲಿ ಇರುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಜಗನ್ಮೋಹನ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ಆಂತರಿಕ ಶತ್ರುಗಳಿಂದ ಎಲ್ಲ ಕೆಲಸಕ್ಕೆ ಅಡಚಣೆಯಾಗ್ತಕ್ಕಂಥದ್ದು. ಯಾರೇ ಆಂತರಿಕ ಶತ್ರುಗಳು? ಮನೆಯಲ್ಲೇ ಇರ್ತಕ್ಕಂಥವ್ರು. ಇದರ ಜೊತೆಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಎಂಬತಕ್ಕಂತಹ 6 ಅರಿಷಡ್ವರ್ಗಗಳು ಕೂಡ ನಿಮಗೆ ನೋವನ್ನು ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನೌಕರಿಯಲ್ಲಿ ಪ್ರಗತಿಯನ್ನು ಕಾಣುವಂತಹ ದಿನಾಂಕ ಇದು. ನಿಮ್ಮ ಕೆಲಸ ಏನಿದೆ, ಯಾವ ಉದ್ಯೋಗ ಇದೆ ಅಲ್ಲಿ ನಿಮಗೆ ಒಂದಷ್ಟು ಅನುಕೂಲತೆಗಳು ಆಗುವಂತಹದ್ದು. ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು ಪ್ರದರ್ಶನ ಮಾಡಿ ಬೇಸರಕ್ಕೆ ಗುರಿಯಾಗ್ತೀರಿ. ಇದು ನಿನಗೆ ಬೇಕಾಗಿತ್ತಾ ಅಂತ ಹೇಳಿ ಮನೆಯವರು ಕೇಳಬಹುದು ಅನ್ನುವಂತಹ ಅರ್ಥವಾಗತ್ತೆ. ಜೊತೆಗೆ ನಿಮ್ಮ ತೀರ್ಮಾನಗಳು ಭವಿಷ್ಯಕ್ಕೆ ಬುನಾದಿಯಾಗಬೇಕು. ಆ ದೃಷ್ಟಿಯಲ್ಲಿ ತೀರ್ಮಾನವನ್ನು ಮಾಡಬೇಕು, ಆ ದೃಷ್ಟಿಯಲ್ಲಿ ಯೋಚನೆಗಳಿರಬೇಕು. ಇಲ್ಲ ನನ್ನಷ್ಟಕ್ಕೆ ನಾನೇನೋ ಯೋಚನೆ ಮಾಡ್ತೀನಿ ಅಂತಂದ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ, ಸಮಯ ವ್ಯರ್ಥ ಆಗುವಂಥದ್ದಾಗತ್ತೆ. ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆ ನಿಮಗೆ ಕಾಣಿಸ್ಕೊಳ್ಬಹುದು ಅಂತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ಯಾವತ್ತೂ ಕೂಡ ಹಿಂಜರಿಕೆ ಬೇಡ ಅಂತಕ್ಕಂಥದ್ದು. ಯಶಸ್ಸು ನಿಮ್ಮದಾಗುವಂತಹ ಸಂದರ್ಭದಲ್ಲಿ ಆ ಹಿಂಜರಿಕೆ ಕಂಡ್ರೆ ಅದರಿಂದ ನಿಮಗೆ ನಷ್ಟವಾಗ್ತಕ್ಕಂಥದ್ದಾಗತ್ತೆ. ಯಂತ್ರೋಪಕರಣಗಳನ್ನು, ವಾಹನಗಳನ್ನು ಬಾಡಿಗೆಗೆ ಕೊಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ. ಜೊತೆಗೆ ಲಾಭವೂ ಕೂಡ ಹೆಚ್ಚಾಗುವಂಥದ್ದು. ನಿಮ್ಮ ಜೀವನದಲ್ಲಿ ಬದಲಾವಣೆಯ ಘಟ್ಟ ಅಂತ ಹೇಳಿ ಕರೆಸ್ಕೊಳ್ಬೋದಾದಂತಹ ದಿವಸ ಇದು ಆಗಿರುತ್ತೆ ಅಂತ ಅರ್ಥ. ಅಪರಿಚಿತರಿಂದ ಮೋಸವನ್ನು ಹೋಗ್ತೀರಿ. ನಿಮ್ಮ ಎಷ್ಟೇ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಕೆಲಸಗಳೂ ಕೂಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ.
ಅಪರಿಚಿತರಿಂದ ಮೋಸವಾಗಿ ಕೊನೆಯಲ್ಲಿ ನೋವನ್ನು ಪಡ್ತೀರಿ ಅಂತಕ್ಕಂಥದ್ದು. ವಿಶೇಷವಾಗಿ ವಿದ್ಯಾರಾಜಗೋಪಾಲರನ್ನು ಪ್ರಾರ್ಥನೆ ಮಾಡಿ, ಅವರ ಮಂತ್ರಪಠನೆಯನ್ನು ಮಾಡಿ, ಮಂತ್ರಶ್ರವಣವನ್ನು ಮಾಡಿ. ಶುಭವಾಗಿ.